ಮತ್ತೊಂದು ಕೃತ್ಯ ಕೂಡ ಬೆಳಕಿಗೆ ಬಂದಿದೆ. ಮಲಗಿದಂತಹ ಸ್ನೇಹಿತನನ್ನ ಹತ್ಯೆಗೈದು ರುಂಡ ಸಮೇತ ಪರಾರಿಯಾಗಲಾಯಿತು. ರಾಯಚೂರಿನ ಕುಲಸುಂಬೆ ಕಾಲೋನಿಯಲ್ಲಿ ನಡೆದಂತಹ ಕೃತ್ಯವಿದು. 24 ವರ್ಷದ ತಿರುಪತಿ ಹತ್ಯೆಯಾದಂತಹ ಯುವಕ 2 ದಿನಗಳ ಕಾಲ ಅನಾಥವಾಗಿ ರುಂಡವಿಲ್ಲದ ತಿರುಪತಿ ದೇಹ ಅಲ್ಲೇ ಬಿದ್ದಿತ್ತು. ಮೃತನ ಮನೆಯಿಂದ ದುರ್ವಾಸನೆ ಬಂದಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಬಯಲಾಗಿದೆ. ಯುವಕ ತಿರುಪತಿ ಕೊಲೆ ರಹಸ್ಯ ಕೂಡ ಬಯಲಾಗಿದ್ದು ಆರೋಪಿಗಳ ಮನೆಯ ಹಿಂಭಾಗದಲ್ಲಿ ರುಂಡ ಪತ್ತೆಯಾಗಿದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಈ ಆರೋಪಿಗಳನ್ನ ನೋಡ್ತಾ ಇದ್ದೀವರಲ್ಲ, ಇದೇ ಈ ಕೃತ್ಯವೆಸದಂತಹ ಪಾಪಿಗಳಾಗಿದ್ದಾರೆ. ಮಲಗಿದಂತಹ ತಮ್ಮ ಆಪ್ತ ಸ್ನೇಹಿತನನ್ನೇ ಹತ್ಯೆಗೈದು ರುಂಡ ಸಮೇತ ಪರಾರಿಯಾಗಿದ್ದು ರಾಯಚೂರಿನ ಕುಲಸುಂಬೆ ಕಾಲೋನಿಯಲ್ಲಿ ಈ ಒಂದು ಕೃತ್ಯವನ್ನು ನಡೆಸಲಾಗಿತ್ತು. 24 ವರ್ಷದ ತಿರುಪತಿ ಹತ್ಯೆಯಾದಂತಹ ಯುವಕ 2 ದಿನಗಳ ನಂತರದಲ್ಲಿ ಈ ಒಂದು ಕುಕೃತ್ಯ ಬೆಳಕಿಗೆ ಬಂದಿದೆ. ಇನ್ನು ಈ ಘಟನೆಗೆ ನಿಖರ ಕಾರಣ ಏನು, ಯಾವ ಕಾರಣಕ್ಕಾಗಿ ಈ ರೀತಿ ಕ್ರೌರ್ಯವನ್ನು ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಈಗ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಮಲಗಿದಂತಹ ಸ್ನೇಹಿತನ ರುಂಡವನ್ನು ಕತ್ತರಿಸಿ, ರುಂಡವನ್ನು ಚಂಡಾಡಿ, ರುಂಡವನ್ನು ತಮ್ಮ ಜೊತೆಯಲ್ಲೇ ಎತ್ಕೊಂಡು ಹೋಗಿದ್ದಂತಹ ಪಾಪಿಗಳೀಗ ಲಾಕ್ ಆಗಿದ್ದಾರೆ. ಆರೋಪಿಗಳ ಮನೆಯ ಹಿಂಭಾಗದಲ್ಲಿಯೇ ರುಂಡ ಪತ್ತೆಯಾಗಿದೆ. ಈ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ರಾಯಚೂರಿನ ಕುಲಸುಂಬೆ ಕಾಲೋನಿಯಲ್ಲಿ ಕೃತ್ಯವನ್ನು ಎಸಗಲಾಗಿತ್ತು. ಈ ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಈ ಇಬ್ಬರು ಪಾಪಿಗಳೇ ತಮ್ಮ ಆಪ್ತ ಸ್ನೇಹಿತನನ್ನ ರುಂಡವನ್ನೇ ಚಂಡಾಡಿದ್ದಾರೆ.